ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಇತಿಹಾಸ ಭಾಗ 2 ಅಧ್ಯಾಯದ ಪಾಠವಾದಂತಹ ಮೊಘಲರು ಮತ್ತು ಮರಾಠರು ಪಾಠದ ಬಗ್ಗೆ ನೋಡೋಣ. ಭಾರತದಲ್ಲಿ ಮೊಘಲರ ಆಡಳಿತ ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ, ಸಾಮಾನ್ಯ ಶಕೆ 1526ರಿಂದ ಆರಂಭವಾದಂಥ ಆಡಳಿತ 1707ರವರೆಗೆ ಇವ್ರದ್ದು ಮೊಘಲರ ಆಡಳಿತ ಕೊನೆಗೊಳ್ತು ಅಂತಲೇ ಹೇಳ್ಬೋದು. ಅದರಲ್ಲಿ ಮೊದಲಿಗೆ ಬಂದಂಥವನೇ ಯಾರು? ಬಾಬರ್ ಸಾಮಾನ್ಯ ಶಕೆ 1526ರಿಂದ 1530ರವರೆಗೆ ಆಡಳಿತವನ್ನು ಮಾಡ್ತಾನೆ. ಬಾಬರ್ನ ಪರಿಚಯ ಚಿತ್ರವನ್ನು ಸಹ ನೋಡ್ಬೋದು ಇಲ್ಲಿ. ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಅಂತಲೇ ಹೇಳ್ತಾನೆ. ಈತ ಮೂಲತಃ ಯಾವ ಅಂಶದವನು ಅಂತಂದರೆ ತುರ್ಕಿಸ್ತಾನದವನಾಗಿರ್ತಾನೆ. ಈತ 12ನೇ ವಯಸ್ಸಿನಲ್ಲಿ ಪರ್ಗಾನದ ಸಿಂಹಾಸನವನ್ನು ಏರ್ತಾನೆ. ಪರ್ಗಾನ ಕಾಣಿಸ್ತಾ ಇದೆಯಾ ಭಾರತದ ನಕಾಶೆಯಲ್ಲಿ? ರೆಡ್ ಕಲರ್ ಮಾರ್ಕ್ ಕಾಣ್ತಾ ಇದೆಯಲ್ವಾ? ಅದೇ ಯಾವುದು? ಪರ್ಗಾನ ಪ್ರದೇಶ. ಆತ 3 ಯುದ್ಧ, 1 ಸಾಮ್ರಾಜ್ಯಕ್ಕಾಗಿ ಹೋರಾಟವನ್ನು ಮಾಡ್ತಾನೆ. ಹಾಗಾದರೆ ಆತ ಮಾಡಿದಂತಹ ಯುದ್ಧ ಮತ್ತು ಸಾಹಸ ಇದು ಯಾವ್ಯಾವುದು ಅಂತ ನೋಡ್ತಾ ಹೋದರೆ, ಮೊದಲನೆಯ ಪಾಣಿಪತ್ ಯುದ್ಧವನ್ನು ಮಾಡ್ತಾನೆ ಈತ. ಇದು ಸಾಮಾನ್ಯ ಶಕೆ 1526ರಿಂದ ಪ್ರಾರಂಭವಾದಂತಹ ಯುದ್ಧ. ಇದು ಯಾರೊಂದಿಗೆ ನಡೀತು ಅಂತಂದರೆ, ದೆಹಲಿಯ ಇಬ್ರಾಹಿಂ ಲೂದಿಯೊಂದಿಗೆ ಬಾಬರ್ ಯುದ್ಧವನ್ನು ಮಾಡ್ತಾನೆ. ಇಲ್ಲಿ ದೆಹಲಿಯ ಇಬ್ರಾಹಿಂ ಲೂದಿಗೆ ಸೋಲುಂಟಾಗ್ತದೆ. ಮೊಘಲರ ಬಾಬರ ಆಳ್ವಿಕೆ ದೆಹಲಿಯಲ್ಲಿ ಆರಂಭ ಆಯಿತು ಅಂತಲೇ ಹೇಳ್ಬೋದು. ಇದರಿಂದ ದೆಹಲಿಯನ್ನು ಏನು ಮಾಡ್ಕೋತಾರೆ ಮೊಘಲರು? ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೋತಾರೆ. ನೆಕ್ಸ್ಟ್ 2ನೇ ಯುದ್ಧವನ್ನು ಮಾಡ್ತಾನೆ ಈತ. ಅದೇ ಯಾವುದು? ಕಣ್ವ ಕದನ. ಅದು ಸಾಮಾನ್ಯ ಶಕೆ 1527ರಲ್ಲಿ ಮೇವಾರದ ರಾಣಾ ಸಂಗ್ರಾಮ್ ಸಿಂಗನ ಜೊತೆ ಯುದ್ಧವನ್ನು, ಕಣ್ವ ಕದನವನ್ನು ಮಾಡ್ತಾನೆ. ಇಲ್ಲಿ ಕಣ್ವ ಕದನದ ಪ್ರದೇಶ ಅಂತ ಸಹ ಮ್ಯಾಪಲ್ಲಿ ನೋಡ್ಬೋದು ನೀವು. ಸಾಮಾನ್ಯ ಶಕೆ 1727ರಲ್ಲಿ ಕಣ್ವ ಕದನವನ್ನು ಯಾರ ಜೊತೆಗೆ? ರಾಣಾ ಸಂಗ್ರಾಮ್ ಸಿಂಗನ ಜೊತೆಗೆ ಮಾಡ್ತಾನೆ. ನಂತರದಲ್ಲಿ ಈತ ಮತ್ತೊಂದು ಯುದ್ಧವನ್ನು ಮಾಡ್ತಾನೆ. ಯಾವುದು? ಗೋಗ್ರ ಕದನ. ಹಾಗಾದರೆ ಈತ 3 ಯುದ್ಧಗಳನ್ನು ಮಾಡ್ದ ಅಂತಲೇ ಹೇಳ್ಬೋದು. ಯಾವ್ಯಾವುದು? ಪಾಣಿಪತ್, ಕಣ್ವ, ಗೋಗ್ರ. ಈ ಇಬ್ರಾಹಿಂ ಲೂದಿಯ ಸೋದರ ಮೊಹಮ್ಮದ್ ಲೂದಿಯನ್ನು ಸೋಲಿಸ್ತಾನೆ 1529ರಲ್ಲಿ. ಆ 3 ಯುದ್ಧಗಳನ್ನು ಗೆಲ್ಲುವ ಮೂಲಕ ಉತ್ತರ ಭಾರತದ ವಿಶಾಲವಾದ ಪ್ರದೇಶದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಕೀರ್ತಿ ಯಾರಿಗೆ ಸಲ್ತದೆ? ಬಾಬರ್ನಿಗೆ ಸಲ್ಲಿಸ್ತದೆ. ನಂತರ ಬಾಬರ್ ಆತ್ಮಚರಿತೆಯನ್ನು ತುರ್ಕಿ ಭಾಷೆಯಲ್ಲಿ ಏನು ಮಾಡ್ತಾನೆ? ಬಾಬರ್ ತನ್ನ ಬಗ್ಗೆ ತಾನೇ ಏನು ಮಾಡ್ತಾನೆ? ತುರ್ಕಿ ಭಾಷೆಯಲ್ಲಿ ಗ್ರಂಥವನ್ನು ಸಹ ಬರೀತಾನೆ. ಈ ಗ್ರಂಥದಲ್ಲಿ ರಾಜಕೀಯ ಸಂಘಟನೆ ಜೊತೆಗೆ ಏನು ಮಾಡ್ತಾನೆ ಅಂತಂದರೆ, ವಿವಿಧ ನಾಡು, ಪ್ರಕೃತಿ, ಸೌಂದರ್ಯ, ಅಲ್ಲಿನ ಪ್ರಾಣಿ ಸಂಕುಲದ ಬಗ್ಗೆ, ಸಸ್ಯವರ್ಗ, ಪಕ್ಷಿ, ತೋಟಗಳ ಬಗ್ಗೆ ಸಹ ಏನು ಮಾಡಿದ್ದಾನೆ? ವರ್ಣಿಸ್ತಾನೆ. ಹಾಗಾದರೆ ಬಾಬರ್ ಕೇವಲ ರಾಜ ಮಾತ್ರನಾಗಿರಲಿಲ್ಲ, ಒಬ್ಬ ಕವಿ ಹಾಗೂ ಉತ್ತಮ ಚಿತ್ರಕಾರನಾಗಿಯೂ ಸಹ ಇದ್ದ. ಅಬ್ದುಲ್ ರಹೀಂ ಖಾನ್ ಇದನ್ನು ಪರ್ಷಿಯನ್ ಭಾಷೆಗೆ ಏನು ಮಾಡ್ತಾನೆ? ಇವನ ಗ್ರಂಥವನ್ನು ಭಾಷಾಂತರವನ್ನು ಸಹ ಮಾಡ್ತಾನೆ. ಇವಿಷ್ಟು ಬಾಬರ್ನ ಒಂದು ಕಿರು ಪರಿಚಯ. ನೆಕ್ಸ್ಟ್ ಬರೋನು ಹುಮಾಯೂನ್. ಈ ಹುಮಾಯೂನ್ ಯಾರು ಅಂತಂದರೆ, ಬಾಬರನ ಹಿರಿಯ ಮಗನೇ ಹುಮಾಯೂನ್. ಇವನು ಸಾಮಾನ್ಯ ಶಕೆ 1530ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಇವನು ಅಧಿಕಾರಕ್ಕೆ ಬಂದಾಗ ಅನೇಕ ಕಠಿಣ ಸವಾಲುಗಳನ್ನು ಎದುರಿಸಬೇಕಾಯಿತು. ಯಾಕಂದರೆ ಆಗಲೇ ಬಾಬರ್ ಮರಣದಿಂದಾಗಿ ಏನಾಗಿತ್ತು? ರಾಜಕೀಯ ಅಸ್ಥಿರತೆ, ರಾಜಕೀಯ ವ್ಯವಸ್ಥೆ ಎಲ್ಲ ಏನಾಗಿತ್ತು? ಉಂಟಾಗಿತ್ತು. ಹಾಗಾಗಿ ವೈರಿಗಳ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ,
ಅಫ್ಘಾನರಿಂದ ಎದುರಾಗುತ್ತಿದ್ದ ಗುಜರಾತಿನ ಬಹದ್ದೂರ್ ಶಾರ್ನ ವೈರತ್ವವನ್ನು ಕಟ್ಕೊಳ್ಬೇಕು. ತನ್ನ ಸೋದರರ ಅಸಹಕಾರ ಸಹ ಉಂಟಾಗಲಿಕ್ಕೆ ಶುರುವಾಗ್ತಾ ಇತ್ತು. ಕಾಲಿಂಜರ್ ಮತ್ತು ಚುನಾರ್ ಕೋಟೆಗಳ ಮೇಲೆ ಮುತ್ತಿಗೆ ಹಾಕಿದ್ರೂ ವಿಫಲನಾಗ್ತಾನೆ. ಧೌರಾ, ಜಾನ್ಪುರ್, ಮಾನ್ಸರ್ಗಳನ್ನು ವಶಪಡಿಸ್ಕೊಳ್ತಾನೆ. ಕೊನೆಗೆ ಈತ ಶೇರ್ಷಾನಿಂದನೂ ಸಹ ಸೋಲನ್ನು ಅನುಭವಿಸ್ತಾನೆ. ಹುಮಾಯೂನನು ಸಿಂಧ್ ಪ್ರಾಂತ್ಯದಲ್ಲಿ ಆಶ್ರಯ ಪಡೆದು ಶೇರ್ಷಾನ ಮರಣದ ನಂತರ ಮತ್ತೆ ಪುನಃ ಏನು ಮಾಡ್ತಾನೆ, ಆಡಳಿತವನ್ನು ನಡೆಸ್ತಾನೆ. ನಂತರ ಹುಮಾಯೂನನ ನಂತರ ಆಡಳಿತಕ್ಕೆ ಬಂದವನು ಯಾರು? ಶೇರ್ಷಾ. 1540 ಸಾಮಾನ್ಯ ಶಕೆ 1540ರಿಂದ 1545ರವರೆಗೆ ಆಡಳಿತವನ್ನು ಮಾಡಿದವನೇ ಯಾರು? ಶೇರ್ಷಾ. ಶೇರ್ಷಾ ಮೂಲತಃ ಅಫ್ಘಾನಿಸ್ತಾನದ ಸೂರ್ ಮನೆತನಕ್ಕೆ ಸೇರಿದವನು. ಚಿತ್ರದಲ್ಲಿ ಕಾಣಿಸ್ತಾ ಇದ್ದಲ್ಲ, ಇವನೇ ಯಾರು? ಶೇರ್ಷಾ. ಇವನ ಮೂಲ ಹೆಸರು ಫರೀದ್ ಅಂತಾಗಿರ್ತಾನೆ. ಇವನು ಬಾಲ್ಯದಲ್ಲಿ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯದಿಂದ ವಂಚಿತನಾಗಿ ಈತ ಏನು ಮಾಡ್ತಾನೆ ಅಂದರೆ ಅಲೆಮಾರಿಯಾಗಿ ಜೀವನವನ್ನು ನಡೆಸ್ತಾ ಇರ್ತಾನೆ. ದಕ್ಷಿಣ ಬಿಹಾರದ ದೊರೆಯಾಗಿದ್ದಂತಹ ಬಹರ್ ಖಾನ್ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂತಾನೆ. ಆದ್ದರಿಂದ ಅವನಿಗೆ ಫರೀದ್ನಿಗೆ ಬದಲು ಆತನಿಗೆ ಏನಂತ ಹೆಸರು ಬಂತು? ಶೇರ್ ಖಾನ್ ಎಂಬ ಬಿರುದು ಸಹ ಬಂತು. ನಂತರ ಬಾಬರ್ ಪ್ರದೇಶದಲ್ಲಿ ಆಡಳಿತ ವಹಿಸಿಕೊಂಡ ನಂತರ ಆತನ ಸೇವೆಗೆ ಸೇರಿ ಮಹತ್ವದ ಪಾತ್ರವನ್ನು ಸಹ ವಹಿಸ್ತಾನೆ. ಹುಮಾಯೂನನನ್ನು ಸೋಲಿಸ್ತಾನೆ. ನಂತರ ಪಂಜಾಬ್, ಸಿಂಧ್, ಮುಲ್ತಾನ್, ಗ್ವಾಲಿಯರ್, ಮಾಳ್ವಾ, ರೈಸಿನ್ದುರ್ಗ, ಮಾರ್ವಾಡ್ ಹಾಗೂ ಕಾಲಿಂಜರ್ಗಳನ್ನು ಸಹ ಏನು ಮಾಡ್ತಾನೆ? ವಶಪಡಿಸಿಕೊಳ್ತಾನೆ. ಈತನ ಸಾಮ್ರಾಜ್ಯ ಎಲ್ಲಿವರೆಗೆ ವಿಸ್ತಾರವಾಗಿತ್ತು ಅಂತಂದರೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಸ್ಸಾಂ, ಗುಜರಾತ್, ಕಾಶ್ಮೀರ್ ಹೊರತುಪಡಿಸಿ ಇಡೀ ಉತ್ತರ ಭಾರತದಾದ್ಯಂತ ಈತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು ಅಂತೇಳಿ. ಇದು ಶೇರ್ಷಾನ ಸಾಧನೆ. ಈಗ ಶೇರ್ಷಾನ ಆಡಳಿತ ವ್ಯವಸ್ಥೆ ಯಾವ ರೀತಿಯಲ್ಲಿತ್ತು ನೋಡಿ. ಈತ ಆಡಳಿತ ವ್ಯವಸ್ಥೆಯನ್ನು ಬಿಗಿಗೊಳಿಸಲಾಗಿತ್ತು. ಒಟ್ಟು ಆಡಳಿತದ ಮುಖ್ಯಸ್ಥ ಆತನೇ ಆಗಿದ್ದ. ಮಂತ್ರಿಮಂಡಲದ ಸಹಾಯವನ್ನು ಪಡಿತಾ ಇದ್ದ. ದಕ್ಷ ಆಡಳಿತಗಾರನಾಗಿದ್ದ. ರಾಜನು ಪೌರ ಹಾಗೂ ಸೈನಿಕ ಕ್ಷೇತ್ರಗಳೆರಡರ ಅಧಿಕಾರವನ್ನು ತನ್ನಲ್ಲೇ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದ. ಈತನು ಇಡೀ ಸಾಮ್ರಾಜ್ಯವನ್ನು ಹೇಗೆ ಮಾಡಿದ್ದ ಅಂಥೇಳಿ ಸರ್ಕಾರ ಅಂತೇಳಿ ವಿಭಾಗ ಮಾಡಿದ್ದ. ಸರ್ಕಾರದ ಕೆಳಗಡೆಗೆ ಪರಗಣಗಳಾಗಿ ವಿಂಗಡಿಸಿಕೊಂಡಿದ್ದ. ಪರಗಣ ಅಂದರೆ ಜಿಲ್ಲೆ. ಹೀಗೆ ಇವನ ಸೈನ್ಯದಲ್ಲಿ ಯಾವ್ಯಾವ ಸೈನ್ಯ ಇತ್ತು ಅಂತಂತಂದರೆ ಕಾಲ್ದಳ, ಅಶ್ವದಳ, ಪಿರಂಗಿ ದಳ, ಗಜದಳ ಸಹ ಇತ್ತು. ಇವುಗಳಲ್ಲಿ ಅಶ್ವದಳ ಹೆಚ್ಚು ಪ್ರಬಲವಾಗಿತ್ತು. ಸೈನ್ಯದಲ್ಲಿ ಶಿಸ್ತು ಮೂಡಿಸುವ ಸಲುವಾಗಿ ಸೈನಿಕರಿಗೆ ಏನು ಮಾಡ್ತಾ ಇದ್ದಂತೆ ಅಂತಂದರೆ ಹಾಜರಾತಿ ಪುಸ್ತಕವನ್ನು ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿಯನ್ನು ಸಹ ಜಾರಿಗೆ ತಂದ. ಸೈನ್ಯವನ್ನು ಅನೇಕ ಫೌಜ್ಗಳಾಗಿ ವಿಂಗಡಿಸಿ ಮೇಲ್ವಿಚಾರಣೆಯನ್ನು ಸಹ ನಡೆಸ್ತಾ ಇದ್ದ. ಸೈನ್ಯದ ಸಂಘಟನೆ, ಯುದ್ಧ ಸಾಮಗ್ರಿಗಳು ಮತ್ತು ಸೈನಿಕರ ಶಿಸ್ತಿನ ವಿಷಯದಲ್ಲಿ ಶೇರ್ಷಾ ಸ್ವತಃ ಆಸಕ್ತಿ ವಹಿಸಿದ್ದ. ತನ್ನ ಸಾಮ್ರಾಜ್ಯದಲ್ಲಿ ಬೇಸಾಯಕ್ಕೆ ಯೋಗ್ಯವಾದಂತಹ ಭೂಮಿಯನ್ನು ಅಳತೆ ಮಾಡಿಸಿ ಕಂದಾಯವನ್ನು ಸಹ ಈತ ಏನು ಮಾಡಿದ್ದ? ನಿಗದಿ ಮಾಡಿದ್ದ. ಕಂದಾಯವನ್ನು ನಿಗದಿ ಮಾಡೋದ್ರ ಜೊತೆಗೆ ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ಉತ್ತಮ, ಮಧ್ಯಮ ಹಾಗೂ ಕನಿಷ್ಠ ಎಂದು ಹೇಳಿ 3 ಭಾಗಗಳನ್ನಾಗಿ ವಿಂಗಡಿಸಿದ್ದ. ರೈತರು ತಮ್ಮ ಬೆಳೆಯ ಉತ್ಪಾದನೆಯ 1/3 ಭಾಗವನ್ನು ಭೂ ಕಂದಾಯವನ್ನು ಸರ್ಕಾರಕ್ಕೆ ನೀಡ್ತಾ ಇದ್ರು. ಶೇರ್ಷಾನು ನಿಷ್ಪಕ್ಷಪಾತವಾದ ನ್ಯಾಯದಾನಕ್ಕೆ ಹೆಸರಾಗಿದ್ದ. ಸುಲ್ತಾನನೇ ಸಾಮ್ರಾಜ್ಯದ ಮುಖ್ಯ ನ್ಯಾಯಾಧೀಶನಾಗಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದ. ಪ್ರತಿ ಬುಧವಾರ ಸಾಯಂಕಾಲ ನ್ಯಾಯದಾನ ನೀಡಲು ದರ್ಬಾರ್ ನಡೆಸ್ತಾ ಇದ್ದ. ಶೇರ್ಷಾ ದಾಮ್ ಅನ್ನುವಂತಹ ಹೊಸ ಬೆಳ್ಳಿಯ ನಾಣ್ಯಗಳನ್ನು ಜಾರಿಗೆ ತಂದಿದ್ದ. ಈ ಬೆಳ್ಳಿ ನಾಣ್ಯದ ತೂಕ ಎಷ್ಟಿತ್ತು ಅಂತಂದರೆ 180 ಗುಲಗಂಜಿಯಷ್ಟಿರ್ತಾ ಇತ್ತಂತೆ. ಈತನು ನಂತರ ಮೊಘಲ್ ದೊರೆಗಳನ್ನು ಮುಂದುವರಿಸಿಕೊಂಡು ಬಂದ. ಆತ 4 ರಾಜ್ಯ ಮಾರ್ಗಗಳನ್ನು ಮಾಡಿದ್ನಂತೆ. ಅಂತಂದರೆ ರಾಜ್ಯ ಮಾರ್ಗದ ಮಾಡಿ ಎಲ್ಲೆಲ್ಲಿ ಅಂತಂದರೆ ಸೋನಾರ್ ಗಾಂವ್ನಿಂದ ಆರಂಭಿಸಿ ಆಗ್ರಾ, ದಿಲ್ಲಿ, ಲಾಹೋರ್ ಮೂಲಕ
ಸಿಂಧೂ ನದಿ ತೀರದವರೆಗೆ ಹೋಗ್ತಾ ಇತ್ತಂತೆ. ಆಗ್ರಾದಿಂದ ಬಹರಾನ್ಪುರ್, ಆಗ್ರಾದಿಂದ ಚಿತ್ತೂರ್, ಲಾಹೋರ್ನಿಂದ ಮುಲ್ತಾನ್ವರೆಗೆ ರಾಜ್ಯ ಮಾರ್ಗ ಅಂಥೇಳಿ ಮಾಡಿದ್ದ. ಈಗ ಹೇಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಂತ ಕರೀತಾ ಇದ್ರೋ ಆತ ಅದನ್ನು ರಾಜ್ಯ ಮಾರ್ಗ ಆಗಲೇ ಮಾಡಿ ಕಾಣಿಸಿದ್ದ. ರಾಜ್ಯ ಮಾರ್ಗದ ಎರಡು ಬದಿಗೆ ನೆರಳು ನೀಡುವ ಮರಗಳು ಹಾಗೂ 1700 ವಿಶ್ರಾಂತಿ ಗೃಹಗಳನ್ನು ಪ್ರವಾಸಿಗರಿಗೆ ನೆರವಾಗಲಿಕ್ಕೆ ನಿರ್ಮಿಸಿದ್ದ. ಇವಿಷ್ಟು ಶೇರ್ ಷಾನ ಆಡಳಿತ ವ್ಯವಸ್ಥೆ.